ಮಾತಾಡುವಾಗ ಸ್ವಂತದ್ದು ಹೇಳಬೇಡಿ, ಏನಾದ್ರು ಮೆಸೇಜ್ ಕೊಡಿ ಅಂತ ಹೇಳಿದ್ರು ನಮ್ಮ ನಾಯಕರು. ಕರೆಕ್ಟ್ ಅನ್ನಿಸ್ತು ನನಗೆ. ಏಕೆಂದರೆ ನಾವೆಲ್ಲ ಇಂದಿರಾ ಗಾಂಧಿ ನೋಡಿ ರಾಜಕೀಯಕ್ಕೆ ಎಂಟ್ರಾದವರು. ನಾನಿಲ್ಲಿ ಹೆಚ್ಚು ಕಡಿಮೆ 50% ಲೇಡೀಸ್ ಇರೋದನ್ನ ನೋಡ್ತಾ ಇದ್ದೀನಿ. ತುಂಬ ಭರವಸೆಯಿಂದ ಬಂದಿರ್ತೀವಿ ನಾವು. ನಮ್ಮದು ಒಂದು ಸಣ್ಣ ತ್ಯಾಗನೂ ಜಾಸ್ತಿ ಇರುತ್ತೆ ಹೆಣ್ಮಕ್ಳಲ್ಲಿ. ಯಾಕೆಂದರೆ ಮನೆನೂ ನೋಡಿಕೊಂಡು ರಾಜಕೀಯ ಮಾಡ್ತೀವಿ ನಾವು. ಅಂಡ್ ನಮ್ಮ ಹಕ್ಕಿಗಾಗಿ ಯಾವಾಗಲೂ ಹೋರಾಟ ಕೊಡ್ತಾ ಇರ್ತೀವಿ. ಕಾಂಗ್ರೆಸ್ನಲ್ಲಿ ಅತ್ಯಂತ ಗೌರವದಿಂದ ನಮ್ಮನ್ನೆಲ್ಲ ನಡೆಸ್ಕೊಂಡಿದ್ದಾರೆ ಇವತ್ತಿನವರೆಗೂ. ಅಧಿಕಾರ ಮುಖ್ಯ ಅಲ್ಲ, ಗೌರವ ಮುಖ್ಯ ಅಂತ ಅನ್ನೋ ಮಟ್ಟಕ್ಕೆ ನಾವು ರಾಜಕೀಯ ಮಾಡ್ಕೊಂಡು ಬಂದ್ವಿ. ವೈಯಕ್ತಿಕವಾಗಿ ಏನು ಹೇಳಬಾರ್ದು ಅಂತಂದ್ರೂ 35 ವರ್ಷದಿಂದ ಪಕ್ಷ ಸೇವೆ ಮಾಡಿದ್ದಕ್ಕೆ ನನಗನ್ನಿಸ್ತಾ ಇದೆ, ನನಗೆ ಸಿಗಬೇಕಾದ ಒಂದು ಸನ್ಮಾನನ ಕೊಟ್ಟು, ಹೌದು ಇನ್ನೂ ದುಡೀರಿ, ನೀವು ಇನ್ನೂ ಏನಾದ್ರೂ ಕೊಡಿ ಸಮಾಜಕ್ಕೆ ಅಂತ. ಯಾಕೆಂದ್ರೆ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಬಹಳ ಹೋರಾಟ ಕೊಟ್ಟವ್ರು ನಾವು. ಇಲ್ಲಿ ಕೂತಿರೋ ಎಲ್ಲ ಹೆಣ್ಮಕ್ಳಿಗೂ ಹೆಚ್ಚು ಕಡಿಮೆ ಗೊತ್ತಿದೆ. ಇವತ್ತು ನಮಗೆ ನಿಜವಾದ ರೀತಿಯಲ್ಲಿ ಸಮಾಜಕ್ಕೆ ಏನಾದ್ರೂ ಇರೋ ಸೆಟ್ ಬ್ಯಾಕ್ ಗಳನ್ನ, ಇರೋ ಒಂದು ಅಸಮಾಧಾನನ ಸರಿ ಹೋಗಿಸ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಅದರಲ್ಲೂ ನಮ್ಮ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸರ್ ಆಗ್ಲಿ, ಅವರ ಪಡೆ, ಟೋಟಲ್ ಪಡೆ, ಆಮೇಲೆ ನಮ್ಮ ಸರ್ಕಾರ ಹೆಣ್ಣು ಮಕ್ಕಳಿಗೆ ಕೊಡ್ತಿರೋ ಎಲ್ಲಾ ಸವಲತ್ತನ್ನ ಮನೆ ಮನೆಗೆ ಮುಟ್ಸೋ ಅಂತ ಕೆಲಸನ ನಾವು ಮಾಡಿದ್ರೆ ನಾವು ಯಾವತ್ತೂ ಯಾವ ಸೋಲನ್ನು ನಾವು ನೋಡೋದಿಲ್ಲ ಮುಂದೆ ಅಂತ ಹೇಳ್ತಾ, ದೇಶಕ್ಕೆ ಒಂದು ಮೆಸೇಜ್ ಕೊಡೋ ಅಂತ ಕೆಲಸಗಳಲ್ಲಿ ನಡೀತಾ ಇದಾವೆ. ಆದ್ರೆ ನಾವೇನ್ ಮಾಡಿದೀವಿ ಅಂತ ಹೇಳೋದನ್ನ ಪ್ರತಿ ಬೂತ್ ಅಲ್ಲಿ ಒಂದೊಂದು ಹೆಣ್ಣು ಮಗಳು ಅವಳದೇ ಆದ ವೇನಲ್ಲಿ ಕಾರ್ಯಕ್ರಮನ ಹಾಕೋತಾಳೆ, ಅವಳು ಹೋಗಿ ಮನೆಗೆ ಮುಟ್ಟಿಸ್ತಾಳೆ ಅಂತ ಅನ್ನೋಳನ್ನ ಗುರ್ತಿಸ್ಬಿಟ್ಟು ಆ ಜವಾಬ್ದಾರಿ ಅವಳಿಗೆ ಕೊಟ್ಬಿಟ್ಟು ಪಕ್ಷನ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.